ಶಬರಿಮಲೆಯಲ್ಲಿ ಓಣಂ ಸಂಭ್ರಮ 14/9/2024. ದೇವರ ನಾಡು ಕೇರಳದಲ್ಲಿ ಆಚರಿಸಲ್ಪಡುವ ಓಣಂ ಹಬ್ಬದ ವಿಶೇಷತೆ ಪೂಕ್ಕಳಂ. ಕಳೆದ 6/9/2024ರಿಂದ 10 ದಿನಗಳ ಕಾಲ ನಡೆಯುವ ಈ ಓಣಂ ಹಬ್ಬದ ತಿರುಹೋಣಂ ಅಂದರೆ ಮಹಾವಿಶೇಷದ ನಾಳೆಯ ದಿನದ ತಿರುಹೋಣಂ ಇಂದಿನ ದಿನವಾದ ಇಂದು ಆ ಶಬರಿಮಲೆಯಲ್ಲಿ ಭಕ್ತರ ಜನಸಾಗರ ಹರಿದು ಬರ್ತಾ ಇದೆ. ಬಹುಮುಖ್ಯವಾಗಿ ಆ ಶಬರಿಮಲೆ ಸನ್ನಿಧಾನ ಮತ್ತು ಎಲ್ಲ ದೇವಾಲಯಗಳಲ್ಲಿ ಆ ಪೂಕ್ಕಳಂ ಎಂದರೆ ಹೂವುಗಳಿಂದ ರಂಗೋಲಿಯನ್ನು ಬಿಡಿಸಿ ಆ ದೇವಾಲಯಗಳಲ್ಲಿ ವಿಶೇಷವಾಗಿ ಆ ದೇವರನ್ನು ಅರ್ಚಿಸುವ ಒಂದು ಮಹೋನ್ನತವಾದ ಸಂಭ್ರಮ ಮತ್ತು ಸಡಗರ ಓಣಂ ಹಬ್ಬದ ವಿಶೇಷತೆ. 13/9/2024 ಸಂಜೆ ತೆರೆಯಲ್ಪಟ್ಟ ಸನ್ನಿಧಾನಕ್ಕೆ ಇಂದು ಬೆಳಿಗ್ಗೆ ಭಗವಂತನ ಸನ್ನಿಧಾನಕ್ಕೆ ಬಲು ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳ ದಂಡೆ ಹರಿದು ಬಂದಿತ್ತು. ಅದರಲ್ಲೂ ವಿಶೇಷವಾಗಿ ಕೇರಳಿಗರು ಆ ಸ್ವಾಮಿ ಅಯ್ಯಪ್ಪನನ್ನು ಈ ಓಣಂ ವಿಶೇಷ ಹಬ್ಬದ ಆ ಒಂದು ಸಂಭ್ರಮದಲ್ಲಿ ಆ ಭಗವಂತನಿಗೆ ನಂಬಿಸಬೇಕು ಎಂದು ಆ ಸತ್ಯವಾದ ಹೊನ್ನು 18 ಮೆಟ್ಟಿಲನ್ನು ಹತ್ತುತ್ತಿರುವ ದೃಶ್ಯ. ಈ ಓಣಂ ಹಬ್ಬದ ವಿಶೇಷತೆ ಎಲ್ಲ ಕಡೆಯೂ ಕೂಡ ಆ ಪೂಕ್ಕಳಂ ಎಂಬ ವಿಶೇಷತೆ ಬಹಳ ಪ್ರಾಮುಖ್ಯತೆ ಪಡೆದಿದೆ. ಅದರಲ್ಲೂ ಇಂದು ಉತ್ತರಾಢಂ ಎಂಬಂದರೆ ಉತ್ತರ ಆಷಾಢ ನಕ್ಷತ್ರವಾದ ಇಂದು ಆ ತಿರುಹೋಣಂ ಇಂದಿನ ದಿನವಾದ ಇಂದು ಆ ಭಗವಂತನಿಗೆ ಸಾಧ್ಯ ಅಂದರೆ ನೈವೇದ್ಯಕ್ಕಾಗಿ ಈ ಒಂದು ಇಷ್ಟು ಬಗೆಯ ಖಾದ್ಯಗಳನ್ನು ಆ ಓಣಂ ಹಬ್ಬದ ವಿಶೇಷ ಈ ಒಂದು ಸಾಧ್ಯ ಅನ್ನೋದು ಕೂಡ ಒಂದು ಆಹಾರ ಪದ್ಧತಿ. ಅದೇ ರೀತಿ ಆ ಭಗವಂತನಿಗೆ ಇಂದು ನೈವೇದ್ಯವನ್ನು ಸಮರ್ಪಿಸಿ ಆ ಬರುವ ಭಕ್ತಾದಿಗಳಿಗೆಲ್ಲಿಗೂ ಕೂಡ ಹಬ್ಬದ ಊಟವನ್ನು ಬಡಿಸಿದ್ದು ಮತ್ತೊಂದು ಮಹೋನ್ನತವಾದ ವಿಚಾರ. ಶಬರಿಮಲೆಯ ಅನ್ನದಾನ ಮಂಟಪದಲ್ಲಿ ಇಂದು ಆ ಭಗವಂತ ಅನ್ನದಾನ ಪ್ರಭುವಿಗೆ ಆ ಓಣಂ ಸಾಧ್ಯವನ್ನು ಇಟ್ಟು ಆನಂತರ ಎಲ್ಲ ಭಕ್ತಾದಿಗಳಿಗೂ ಕೂಡ ಹಬ್ಬದ ಊಟವನ್ನು ಬಡಿಸುತ್ತಿರುವ ಪರಿ ಇದು 14/9/2024 ಶನಿವಾರ ಮಧ್ಯಾಹ್ನ ಅಂದರೆ 1 ಗಂಟೆಯ ಸಂದರ್ಭದಲ್ಲಿ ಕಂಡುಬಂದಂತಹ ದೃಶ್ಯ. ಈ ಅನ್ನದಾನವೂ ಕೂಡ ಪ್ರತಿದಿನವೂ ಕೂಡ ನಡೆಯುತ್ತೆ. ಆ ಅನ್ನದಾನ ಮಂಟಪಕ್ಕೆ ಪ್ರತಿಯೊಬ್ಬ ಭಕ್ತರು ತೆರಳಿ ಆ ಅನ್ನಪ್ರಸಾದವನ್ನು ಸ್ವೀಕರಿಸಿ ಇಲ್ಲಿ ಆ ಅನ್ನದಾನ ಪ್ರಭುವಿನ ಹೆಸರಿನಲ್ಲಿ ಇಂದು ವಿಶೇಷವಾಗಿ ಹಬ್ಬದ ಊಟವನ್ನು ಬಡಿಸುತ್ತಿರುವಂತಹ ಪರಿಯನ್ನು ಗಮನಿಸಿದರೆ ಕೇರಳಿಗರು ಎಷ್ಟು ಸಂಭ್ರಮದಿಂದ ಆ ತಿರುಹೋಣಂ ಎಂಬ ಹಬ್ಬವನ್ನು ಆಚರಿಸ್ತಾರೆ ಎಂಬುದರಲ್ಲಿ ಒಂದು ನಮಗೆ ಅರ್ಥವಾಗುತ್ತೆ. ಇಲ್ಲಿ ಬಲಿ ಚಕ್ರವರ್ತಿಯ ಆಗಮನದ ಈ ದಿನಕ್ಕಾಗಿ ಕಾಯ್ತಾ ಇರುವಂತಹ ಕೇರಳಿಗರಿಗೆ ಆ ತಿರುಹೋಣಂ ಹಬ್ಬದ ಶುಭಾಶಯಗಳು. ಅದೇ ರೀತಿ ಎಲ್ಲ ಸಮಸ್ತ ನಾಗರಿಕರಿಗೂ ಕೂಡ ಆ ಸ್ವಾಮಿ ಅಯ್ಯಪ್ಪನ ಆಶೀರ್ವಾದವಿರಲಿ. ತಿರುಹೋಣಂ ಹಬ್ಬದ ಶುಭಾಶಯಗಳನ್ನು VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ಚಾನಲ್ ಮೂಲಕ ತಮಗೆಲ್ಲರಿಗೂ ಶುಭಾಶಯವನ್ನು ಕೋರ್ತಾ ಇದ್ದೇವೆ. ನನಗಿಂತ ಕಿರಿಯವರು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿ ಶರಣಂ. ಶಬರಿಮಲೆ ಯಾತ್ರೆ ಎಂದರೆ 1 ಮಂಡಲ ಕಾಲ ವ್ರತ ಎಂಬುದನ್ನು ಮರೆಯಬೇಡಿ. 1 ಮಂಡಲ ಕಾಲ ವ್ರತವಿದ್ದೇ ಶಬರಿಮಲೆ ಯಾತ್ರೆಯನ್ನು ಮಾಡಬೇಕು. ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ಇರುಮುಡಿಯನ್ನು ತೆಗೆದುಕೊಂಡು ಹೋಗುವುದಕ್ಕೆ ತಾವು ಪ್ರಾಧಾನ್ಯತೆಯನ್ನು ನೀಡಿದರೆ ಅಲ್ಲಿನ ಪರಿಸರಕ್ಕೆ ತಾವು ಅತಿ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಒಂದು ವರ ನಿಮ್ಮ ಪಾಲಿಗಾಗುತ್ತೆ. ಅದನ್ನು ಗಮನದಲ್ಲಿಟ್ಟುಕೊಂಡು 1 ಮಂಡಲ ಕಾಲ ವ್ರತ ಮಾಡಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ.